ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಇಲ್ಲಿ ನಾನು ಒಂದು ಚಟ್ನಿ ಪುಡಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಚಟ್ನಿ ಪುಡಿ ಅಂತ ಅನ್ನೋದಕ್ಕಿಂತ ನಮ್ಮ ಕಡೆ ಇದನ್ನು ಕುಟ್ಟುಂಡಿ ಅಂತ ಹೇಳ್ತಾರೆ. ಹೆಸರು ಕೇಳಿ ನಗಬೇಡಿ, ಯಾಕೆಂದರೆ ನಮ್ಮ ಕಡೆ ಇದನ್ನು ಹಾಗೇ ಹೇಳೋದು. ಯಾರ್ಯಾರಿಗೆ ಗೊತ್ತು ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾವು ಹುಚ್ಚೆಳ್ಳಿಂದ ಮಾಡ್ತೀವಿ. ಈ ರೀತಿ ನೋಡಿ, ಹುಚ್ಚೆಳ್ಳು ಬರುತ್ತೆ, ಸಿಗುತ್ತೆ, ಇವಾಗ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಹುಚ್ಚೆಳ್ಳು ಅಂತ ಕೇಳಿದ್ರೆ ಕೊಡ್ತಾರೆ. ತುಂಬ ಹೀಟ್, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಚಳಿಗಾಲ ಮಳೆಗಾಲದಲ್ಲಿ. ಸೊ ಹಾಗಾಗಿ ಮಳೆಗಾಲ ಬಂತು ಅಂತ ಅಂದರೆ ನಮ್ಮ ಕಡೆ ಸ್ವಲ್ಪ ಚಳಿ ಜಾಸ್ತಿನೇ ಅಲ್ವಾ. ಸೊ ರೊಟ್ಟಿ ಜೊತೆಗೆ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಮಾಡಿ ಇಡ್ತಾ ಇರ್ತೀನಿ. ಸೊ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹುಚ್ಚೆಳ್ಳನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಬೇರೆ ಎಲ್ಲ ಕಾಳುಗಳಾದರೆ ನಮಗೆ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಅಂತ ಗೊತ್ತಾಗುತ್ತಲ್ವ. ಸೊ ಇದು ಗೊತ್ತಾಗೋದಿಲ್ಲ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಅದು ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರಿದು ಒಂದು ಪಾತ್ರೆಗೆ ಅಥವಾ ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕರಿಬೇವು. ಜಾಸ್ತಿ ಏನು ಬೇಡ, ಒಂದು 3ರಿಂದ 4 ಗರಿ ಆಗೋಷ್ಟು ಕರಿಬೇವನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ 3 ಗುಂಟೂರು ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಖಾರನೂ ಮಾಡ್ಕೋಬಾರ್ದು, ಇದು ತುಂಬ ಮೈಲ್ಡಾಗೇ ಇರಬೇಕು ಖಾರದಲ್ಲಿ. ಅಂದರೆ ಇದು ಪುಡಿ ತಿಂತಾ ಇರ್ಬೇಕಾದ್ರೆ ಹುಳಿ ಮತ್ತು ಸಿಹಿ ಅದರದ್ದು ಟೇಸ್ಟ್ ಗೊತ್ತಾಗಬೇಕು ಖಾರಕ್ಕಿಂತನೂ. ಸೊ ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಆಗೇ ಖಾರ ಹಾಕ್ತೀನಿ. ಖಾರ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ಏನು ಚೆನ್ನಾಗಿ ಬರುತ್ತೆ. ಅಂದರೆ ಸ್ಪೈಸಿ ಇಷ್ಟಪಡ್ತೀರಾ ಅಂತ ಇದ್ದರೆ. ಕರಿಬೇವೆಲ್ಲ ಇಲ್ಲಿ ನಾನು ಗರ್ಗರಿ ಆದ ನಂತರ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಸ್ಟವ್ನ ಆಫ್ ಮಾಡಿ ಹಾಕ್ತಾಯಿದ್ದೀನಿ. ಅದೇ ಪ್ಯಾನ್ ಬಿಸಿ ಇರುತ್ತಲ್ಲ ಅದರಲ್ಲೇ ಅದನ್ನು ಸ್ವಲ್ಪ ಬಿಸಿ ಆದರೆ ಸಾಕು. ಫ್ರೆಶ್ ಆಗಿ ಮಾಡ್ಕೋತಾ ಇರಿ, ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟೇ ಮಾಡಿ ಇಟ್ಕೊಳ್ಳಿ ಫಸ್ಟು. ಅದು ಒಂದು 15 ಡೇಸ್ ತನಕ ಆಗುತ್ತೆ ನನಗೆ. ಸೊ ಹಾಗಾಗಿ ಯಾವಾಗ್ಲೂ 15 ದಿವಸ 20 ದಿವಸಕ್ಕೆ ಒಂದೊಂದು ಸಲ ಒಂದೊಂದು ರೀತಿಯಾದ ಚಟ್ನಿ ಪುಡಿಗಳನ್ನ ನಾನು ಸ್ಟೋರ್ ಮಾಡಿ ಇಡ್ತಾ ಇರ್ತೀನಿ. ಪ್ರತಿ ಸಲ ಒಂದೇ ರೀತಿ ಚಟ್ನಿ ಪುಡಿ ತಿಂದರೆ ನಮಗೂ ಸ್ವಲ್ಪ ಬೋರ್ ಆಗುತ್ತಲ್ವ. ಹಾಗಾಗಿ ಹುರಿದಿಟ್ಕೊಂಡಿದ್ದನ್ನು ನಾನು ಹುಚ್ಚೆಳ್ಳು ಹುರಿದಿರೋ ಅಂಥ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಬೆಳ್ಳುಳ್ಳಿ ಒಂದು 2 ಗಡ್ಡೆ ಆಗೋಷ್ಟು ಅಥವಾ ಒಂದು 10ರಿಂದ 12 ಎಸ್ಲು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಅದನ್ನು ಅಷ್ಟೇ ಮೊದಲಿಗೆ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿಕೊಂಡು ಅದು ರೋಸ್ಟ್ ಆಗ್ತಿದ್ದ ಹಾಗೆಯೇ ಒಂದು ಸ್ಪೂನ್ ಜೀರಿಗೆ, ಒಂದು 10ರಿಂದ 15 ಕಾಳು ಮೆಣಸನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಹುರಿದು ತೆಗೆದಿಟ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಒಣ ಕೊಬ್ಬರಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟೇ ಪದಾರ್ಥ ತುಂಬಾ ಚೆನ್ನಾಗಿರುತ್ತೆ. ಈ ಕುಟ್ಟುಂಡಿ ಮಾಡಿದಾಗೆಲ್ಲ ರೊಟ್ಟಿ ಮಾಡ್ತೀನಿ ನಾನು, ತುಂಬಾ ಚೆನ್ನಾಗಿರುತ್ತೆ ಎರಡರ ಕಾಂಬಿನೇಷನ್ನು. ಸೊ ಇಲ್ಲಿ ರೊಟ್ಟಿಗೂ ಸಹ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಕುಟ್ಟುಂಡಿಗೆ ಏನೇನು ಪೌಡರ್ಗೆ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಪೂರ್ತಿ ತಣ್ಣಗಾಗಿತ್ತು. ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಬೆಲ್ಲ ಒಂದು ಕಾಲು ಭಾಗದಲ್ಲಿ ಒಂದು ಸಣ್ಣ ಪೀಸ್ ಆಗೋಷ್ಟು ಹಾಕ್ತಾ ಇದ್ದೀನಿ. ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನೂ ಒಂದು 2-3 ಪೀಸ್ ಹಾಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ ಇದು. ಹಾಗೆಯೇ ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದನ್ನು ಪೌಡರ್ ಮಾಡ್ಕೋಬೇಕು. ಇದು ತುಂಬ ನುಣ್ಣದಾಗಿ ಪೌಡರ್ ಆಗಲ್ಲ, ಯಾಕೆಂದರೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ. ಹಾಗೆಯೇ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾನು ಪೌಡರ್ ಮಾಡಿದೆ. ಹಾಗಾಗಿ ಸ್ವಲ್ಪ ಇದು ಉಂಡೆ ಥರ ತುಂಬ ಫೈನಾಗಿ ಪೌಡರ್ ಆಗಲಿಲ್ಲ. ಬಟ್ ಆದ್ರೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟಾದರೆ ಸಾಕು. ತುಂಬ ಏನು ನಾವು, ಯಾಕೆಂದರೆ ಇದರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಆ ರೀತಿ ಎಲ್ಲ ಬೇಳೆಗಳು ಹಾಕಲ್ಲ ಅಲ್ವಾ ನೈಸಾಗಿ ಪೌಡರ್ ಆಗೋದಕ್ಕೆ. ಎಳ್ಳು ಅಂದ ತಕ್ಷಣ ಅದರದ್ದು ಜಿಡ್ಡಿನಂಶ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ತುಂಬ ಫೈನಾಗಿ ಪೌಡರ್ ಮಾಡೋಕ್ಕಾಗಲ್ಲ ಇದನ್ನು. ಬಿಸಿ ಇದ್ದಾಗಲೇ ಸ್ಟೋರ್ ಮಾಡೋದಕ್ಕಿಂತ ಒಂದು ತಟ್ಟೆಗೆ ಒಂದು ಸ್ವಲ್ಪ ಈ ರೀತಿ ಆರಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಸ್ಟೋರ್ ಮಾಡ್ಕೋಬೋದು. ಗಾಜಿನ ಬಾಟ್ಲಿಗೆ ಹಾಕಿ ಒಂದು 3ರಿಂದ 4 ದಿನ ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ಆದರೆ ನಾನು ಸ್ವಲ್ಪ ಫ್ರಿಜ್ನಲ್ಲೇ ಇಟ್ಟಿರ್ತೀನಿ, ಯಾವಾಗ್ಲೂ ಬೇಕು ಅಂದಾಗ ಸರ್ವ್ ಮಾಡ್ಕೊಂಡು ತಿನ್ನೋಕ್ಕೆ. ತುಂಬಾ ಚೆನ್ನಾಗಿತ್ತು ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಮಾತ್ರ. ಇದ್ರ ಜೊತೆಗೆ ಮೊಸರಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಎರಡರದೂ. ಕೆಲವೊಮ್ಮೆ ಬೆಳಗ್ಗೆ ತಿಂಡಿಗೆ ಗೊಜ್ಜೇನು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ರೀತಿ ಯಾವುದಾದ್ರೂ ಒಂದು ಚಟ್ನಿ ಪುಡಿಗಳನ್ನ ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಮಕ್ಳುಗಳಿಗೆ ತುಪ್ಪದ ಜೊತೆ ಸರ್ವ್ ಮಾಡಿ ಚಪಾತಿ, ರೊಟ್ಟಿ ಅಥವಾ ದೋಸೆಗೆಲ್ಲ ಹಾಕಿ ಕೊಟ್ಟು ಕಳಿಸ್ಬೋದು. ನಾವೂ ಅಷ್ಟೇ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೂ ತೊಗೊಂಡೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ.